ಪ್ರವಚನದಲ್ಲಿ ಒಂದು ಸಂಗೀತ ಇರುತ್ತೆ, ಆ ಸಂಗೀತ ಜೊತೆಯಲ್ಲಿ ಸಾಹಿತ್ಯ ಇರುತ್ತೆ, ಆ ಸಾಹಿತ್ಯದ ಹಿಂದೆ ಒಂದು ಅದ್ಭುತವಾಗಿರ್ತಕ್ಕಂಥ ವಿಷಯ ಇರುತ್ತೆ, ಆ ವಿಷಯದ ಹಿಂದೆ ನಮ್ಮ ಮನಸ್ಸು ಚೇತರಿಸ್ಕೊಳ್ಬೇಕಾಗಿರ್ತಕ್ಕಂಥ ಒಂದು ಶಕ್ತಿ ಇರುತ್ತೆ. ವಿವೇಕಾನಂದ ಸ್ವಾಮೀಜಿ ಅವರ ಒಂದು ಭಾಷಣ DJ ಸ್ವಲ್ಪ ಕಂಪೇರ್ ಮಾಡಿ, ಅದು ಶಬ್ದನೇ ಇದು ಶಬ್ದನೇ, ಯಾವ ಶಬ್ದಕ್ಕೆ ಮತ್ತೆ ಪರಿಣಾಮಕಾರಿಯಾಗಿರ್ತಕ್ಕಂಥದ್ದು. ವಿವೇಕಾನಂದ ಸ್ವಾಮೀಜಿ ಅವರು ಭಾಷಣ ಮಾಡಿದ್ದು ಪರಿಣಾಮಕಾರಿ, ಅದು ಶಾಶ್ವತವಾಗಿ ನಿಮ್ಮ ಮನಸ್ಸನ್ನು ನಿಮ್ಮ ಹೃದಯನ ಕಳಗತಕ್ಕಂಥ ಒಂದು ಶಬ್ದ, ಅದು ಶಬ್ದನೇ ಇದು ಶಬ್ದನೇ. ಆದರೆ ಶಬ್ದಗಳ ಜೊತೆಯಲ್ಲಿ ಅರ್ಥ, ಅರ್ಥಗಳ ಜೊತೆಯಲ್ಲಿ ಸದ್ವಿಷಯ, ಸದ್ವಿಷಯದ ಜೊತೆಯಲ್ಲಿ ಸ್ಫೂರ್ತಿ, ಆ ಸ್ಫೂರ್ತಿಯ ಹಿಂದೆ ಇರತಕ್ಕಂಥ ಯಾವ ಆತ್ಮ ಚೈತನ್ಯ ಶಕ್ತಿ ಇದೆಯೋ, ಇಷ್ಟೆಲ್ಲ ಇದ್ರೇನೆ ಅದು ಶಬ್ದ ವಿಷಯ. ಅದು ಸ್ವೀಕಾರ ಮಾಡ್ತಕ್ಕಂಥದ್ದು ಕೇವಲ ಒಂದೇ ಒಂದು ಇಂದ್ರಿಯ, ತ್ವಗಿಂದ್ರಿಯ. ಇದು ತ್ವಗಿಂದ್ರಿಯದ ಕೆಲಸ ಏನು? ಸ್ಪರ್ಶ. ಏನು ಸ್ಪರ್ಶ ಅಂದರೆ ಅನೇಕ ಸಾರ್ತಿ ನಮಗೆ ಉಪಯೋಗ ಮಾಡ್ತಕ್ಕಂಥ ಪದಗಳ ಅರ್ಥ ನಮಗೆ ಅರ್ಥ ಆಗದಾಗಿದ್ರೆ ಸ್ಪರ್ಶ, ನಮಗೆ ಲಿಮಿಟೆಡ್ ನಾಲೆಡ್ಜ್. ಸ್ಪರ್ಶ ಅಂದರೆ ಏನು? ಸ್ಪರ್ಶ ಅಂದರೆ ಗೊತ್ತಾಗುತ್ತೆ, ಏನು ಗೊತ್ತಾಗುತ್ತೆ? ಏನು ಮುಟ್ಟಿದೀವಿ ಅಂತ ಗೊತ್ತಾಗುತ್ತೆ. ಏನು ಮುಟ್ಟಿದೀವಲ್ಲ, ಅದು ಮೆತ್ತಿ ಇದೆಯೋ, ಗಟ್ಟಿಗಿದೆಯೋ, ಬೆಚ್ಚಗಿದೆಯೋ, ತಣ್ಣಗಿದೆಯೋ, ಮೃದುವಾಗಿದೆಯೋ, ಕರಕರಾಂಕಾಗಿದೆಯೋ, ಇದನ್ನ ನಾವು ಸ್ಪರ್ಶ ಜ್ಞಾನ. ಅಷ್ಟೇ ಅಲ್ಲ, ಎಷ್ಟು ಸೆನ್ಸಿಟಿವ್ ಆಗಿದೆ. ಕೆಲವು ವಿಷಯಗಳು ತುಂಬ ಸೆನ್ಸಿಟಿವ್ ಆಗಿರ್ತಕ್ಕಂಥ ಸ್ಪರ್ಶ ಇರುತ್ತೆ. ಸುಮ್ಮನೆ ಮಕ್ಕಳ ಹತ್ರ ಒಂದು ಆಟ ಆಡ್ತೀವಿ ನಾವು. ನೋಡಿ, ಇವಾಗ ಹಿಂಗೆ ಅಂತೀನಿ, ನೀನು ನಗ್ತೀನಿ ನೋಡು ಅಂತಂದು ಹೇಳಿ ಸುಮ್ಮನೆ ಹಿಂಗೆ ಅಂತೀವಿ. ಅವನು ಸುಮ್ಮನೆ ನಗ್ತಾನೆ, ನಾನೇ ನೀನು ಮುಟ್ಟಿಕೊಂಡೆ, ನಾನು ಮುಟ್ಟೋದೇ ಇಲ್ಲ, ನೀನು ನಗ್ತೀನಿ ನೋಡು ಅಂತಂದು ಹೇಳಿ ಹತ್ತಿರಕ್ಕೆ ಬಂದು ಹಿಂಗೆ ಅನ್ನೋದು. ಅಂದ ತಕ್ಷಣ ನಗ್ತಾನೆ. ಅವನಿಗೆ ನಾನು ಮುಟ್ಬಿಟ್ರೇನೋ ಏನೋ ಅಂತ ಸೆನ್ಸ್ ಇದೆಯಲ್ವ, ದಟ್ ಸೆನ್ಸೇಷನ್ ಈಸ್ ಕಾಲ್ಡ್ ಸ್ಪರ್ಶ. ಆ ಸೆನ್ಸೇಷನ್, ಆ ಸ್ಪರ್ಶ ಜ್ಞಾನ ಅನ್ನುವುದಕ್ಕೆ ನಿಜವಾಗಿರ್ತಕ್ಕಂಥ ಸೂಕ್ಷ್ಮಾತಿ ಸೂಕ್ಷ್ಮವಾಗಿರ್ತಕ್ಕಂಥ ಸ್ಪರ್ಶ ಜ್ಞಾನ ನಮ್ಮಲ್ಲಿ ಎಲ್ಲಾಗುತ್ತೆ ಗೊತ್ತಾ? ಇಲ್ಲ, ಕಂಠಸ್ಥಾನದಲ್ಲ. ಯತೀಶ್, ಇದು ನೆನಪಿಟ್ಕೋ, ಇಲ್ಲಿ ಕಂಠಸ್ಥಾನ ಯಾತಕ್ಕಾಗುತ್ತೆ ಅಂತಂದು ಹೇಳ್ತೀವಿ. ಈ ಕಂಠಸ್ಥಾನದಲ್ಲಿ ಸ್ಪರ್ಶ ಒಂದೊಂದು ಅಕ್ಷರ ನುಡಿಬೇಕಾದ್ರೆ ನಿಮಗೆ ಸ್ವರ ಪೇಟಿಕೆ ಅಂತಂದಿದೆಯಲ್ಲ, ಸ್ವರ ಪೇಟಿಕೆ, ಆ ವೈಬ್ರೇಷನ್ಸ್ ಮಸ್ಟ್ ಗೋ ಆನ್. ಆ ವೈಬ್ರೇಷನ್ ಇದೆಯೋ, ಆ ವೈಬ್ರೇಷನ್ ಸ್ಪರ್ಶ. ಕ ಅನ್ನೋ ಅಕ್ಷರ ಬರಬೇಕಾದ್ರೆ ವೈಬ್ರೇಷನ್ಸ್ ಎಲ್ಲೋ ಒಂದು ಕಡೆ ಎಲ್ಲೋ ಸ್ಪರ್ಶ ಆಗಬೇಕು. ಮ ಅನ್ಬೇಕಾದ್ರೆ ಸ್ಪರ್ಶ ಆಗಬೇಕು. ರ ಅನ್ಬೇಕಾದ್ರೆ ಸ್ಪರ್ಶ ಆಗಬೇಕು. ರ ಅನ್ನೋದು ಸ್ವಲ್ಪ ಕಷ್ಟ, ರ ಅನ್ನೋದು ಕಷ್ಟ, ಅದು ಹೇಳೋದೇ ಕಷ್ಟ. ಅದಕ್ಕೋಸ್ಕರನೇ ಚಿಕ್ಕ ಮಕ್ಕಳೆಲ್ಲ ರಾಮ ಅಂತಂದು ಹೇಳೋ ಅಂದರೆ ಲಾಮ 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 ಅಂತ ರಾಮ ಹೇಳೋ.